ಎಲ್ಲರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯ ಕಳಸಕ್ಕೆ ಸೀರೆನ ಈಸಿಯಾಗಿ ಸ್ಟ್ಯಾಂಡ್ ಬಳಸ್ತೇನೆ, ಹಾಗೆಯೇ ಒಂದೇ ಬಿಂದಿಗೆನ ಉಪಯೋಗಿಸ್ಕೊಂಡು ಹೇಗೆ ಈಸಿಯಾಗಿ ಸೀರೆನ ಉಡಿಸ್ಬೋದು ಅನ್ನೋ ಒಂದು ವಿಧಾನನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಸೀರೆನ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಸೀರೆ ನಾನು ಕೈ ಹಿಡ್ದಿದ್ದೀನಲ್ಲ, ರೈಟ್ ಸೈಡ್ ಹ್ಯಾಂಡ್ ಇದೆಯಲ್ಲ ಆ ಸೈಡು ನಾನು ಗುಂಡ್ ಪಿನ್ಗಳನ್ನ ಹಾಕೊಂಡಿದ್ದೀನಿ. ಒಂದು 7 ರಿಂದ 8 ಗುಂಡ್ ಪಿನ್ಗಳನ್ನ ಕರೆಕ್ಟಾಗಿ ಎರಡೂ ಸೈಡು ಈಕ್ವಲ್ ಆಗಿ ಬರೋ ಥರ ಮಾಡಿಬಿಟ್ಟು ನಾನಿಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಂಡಿದ್ದೀನಿ. ನೀವು ಸೀರೆ ಹಾಳಾಗುತ್ತೆ ಗುಂಡ್ ಪಿನ್ ಹಾಕಲ್ಲ ಅನ್ನೋರು ಈ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಆ ಸೈಡು ಐರನ್ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಬಾರ್ಡ್ರಿಗೆ ಕರೆಕ್ಟಾಗಿ ಒಂದು 7 ರಿಂದ 8 ಗುಂಡ್ ಪಿನ್ಗಳನ್ನ ಹಾಕೊಂಡು ಆಪೋಸಿಟ್ ಸೈಡ್ ಇದೆಯಲ್ಲ ಅಲ್ಲಿ ಲೈಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಈಕ್ವಲ್ ಆಗಿ ಬರುತ್ತೆ ಅಂತ. ನೀವು ನೆರಿಗೆನ ಇವಾಗ ನೋಡ್ಬೋದು. ನೋಡಿ, ಇವಾಗ ಸ್ಯಾರಿಯ ಅಂಚು ಇದೆಯಲ್ಲ, ಅಂಚಲ್ಲಿ ನಾವು ಸೆರ್ಗುನ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಮಾರ ಆಗುವಷ್ಟು ಸೆರ್ಗುನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡ್ರು ಯಾವ ಕಡೆ ಇರುತ್ತೆ ಆ ಕಡೆಯಿಂದ ನೀವು ಸೆರ್ಗುನ ಮಾಡ್ಕೋಬೇಕಾಗುತ್ತೆ. ಸೆರ್ಗುನ ಮಾಡ್ಕೊಂಡಾದ್ಮೇಲೆ ಈ ತರ ಒಂದು 2 ಅಥವಾ 3 ಸೇಫ್ಟಿ ಪಿನ್ನ ಹಾಕೊಂಡು ಈ ತರ ಬಾರ್ಡ್ರನ್ನ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಎರಡೂ ಸೈಡು ಸೆರ್ಗು ಬರೋ ಥರ ನಾನಿಲ್ಲಿ ಸೀರೆನ ಉಡಿಸ್ತಾ ಇರೋದ್ರಿಂದ ಮೊದಲು ಈ ಕಡೆ ಸೀರೆ ಅಂಚಿನ ಕಡೆ ಸೆರ್ಗುನ ಮಾಡ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಅರ್ಧ ಮಾರ ಆಗೋಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಮಾಡ್ಕೊಂಡಿದ್ದಾಗಿದೆ. ನಾನು ಅಲ್ಲಲ್ಲಿ ಒಂದು 3 ಸೇಫ್ಟಿ ಪಿನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಸೆರ್ಗು ಇವಾಗ ರೆಡಿಯಾಗಿದೆ. ಇವಾಗ ಮಧ್ಯದಲ್ಲಿ ನಾವು ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಇವಾಗ ಎರಡೂ ಸೈಡು ಎಷ್ಟು ಈಕ್ವಲ್ ಆಗಿ ಬರ್ತಾ ಇದೆ ಅಂತ ನೀವು ನೋಡ್ತಿರ್ಬೋದು. ರೈಟ್ ಹ್ಯಾಂಡ್ ಇದೆಯಲ್ಲ ಆ ಸೈಡು ನಾನು ಒಂದು 7 ರಿಂದ 8 ಗುಂಡ್ ಪಿನ್ ಹಾಕೊಂಡಿದ್ದೀನಿ. ಹಾಗೆಯೇ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ತುಂಬಾನೇ ಈಕ್ವಲ್ ಆಗಿ ಬರ್ತಾ ಇದೆ. ಇವಾಗ ನೆರಿಗೆನ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣನೇ ಈ ತರ ನೆರಿಗೆಗಳನ್ನ ಸ್ವಲ್ಪ ಹೀಗೆ ಸಪ್ರೇಟ್ ಮಾಡಿಕೊಂಡು ನೀವು ಅಲ್ಲಲ್ಲಿ ಕ್ಲಿಪ್ಸ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣನೇ ಅಲ್ಲಿಗೆ ಒಂದು ಕ್ಲಿಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಬಿಡಿಸಿ ಹಾಕೊಳ್ಳೋದ್ರಿಂದ ನಾವು ನೆರಿಗೆನ ಸ್ಪ್ರೆಡ್ ಮಾಡುವಾಗ ಕಳಸದಲ್ಲಿ ಈಸಿಯಾಗಿ ನಾವು ಸ್ಪ್ರೆಡ್ ಮಾಡ್ಬೋದು. ಹಾಗಾಗಿ ನಾನಿಲ್ಲಿ ಈ ಥರ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಎರಡೂ ಸೈಡು ಕೂಡ ಈಕ್ವಲ್ ಆಗಿ ಬರೋ ಥರ ಮಾಡಿಕೊಂಡು ನೆರಿಗೆಗಳನ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ನಾವು ಅಲ್ಲಲ್ಲಿ ಕ್ಲಿಪ್ಸ್ನ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಮತ್ತೆ ನಾನು ನೆರಿಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆರಿಗೆನ ಆದಷ್ಟು ಕೂಡ ಸ್ವಲ್ಪ ಹೀಗೆ ಬಿಡಿಸಿ ನಾವು ಅಲ್ಲಲ್ಲಿ ಕ್ಲಿಪ್ಸ್ಗಳನ್ನ ಹಾಕೊಳ್ಳೋದ್ರಿಂದ ಸ್ಪ್ರೆಡ್ ಮಾಡುವಾಗ ತುಂಬ ಈಸಿ ಆಗುತ್ತೆ ನಮಗೆ. ನೋಡಿ, ಇವಾಗ ಮತ್ತೆ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣನೇ ಮತ್ತೆ ಇನ್ನೊಂದು ಕ್ಲಿಪ್ಸನ್ನ ನಾನು ಅಲ್ಲಿಗೆ ಹಾಕೊಳ್ತೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ತರ ನೆರಿಗೆಗಳನ್ನ 1 by 1 ಬರೋ ತರ ಮಾಡಿ ಅಲ್ಲಿಗೆ ಕ್ಲಿಪ್ಸ್ಗಳನ್ನ ಈ ತರ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಸೈಡು ಕೂಡ ಬಾರ್ಡ್ರನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಇಲ್ಲೊಂದು ಮತ್ತೆ ಕ್ಲಿಪ್ಪನ್ನ ಹಾಕೊಳ್ತಾ ಇದ್ದೀನಿ. ಎರಡೂ ಸೈಡು ಕೂಡ ನಾವು ಸೆರ್ಗುಗೆ ಅರ್ಧ ಮಾರಷ್ಟು ಬಿಟ್ಕೊಂಡು ಮಧ್ಯದಲ್ಲಿ ನಾವು ನೆರಿಗೆನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಉಳ್ದಿರೋಂತಹ ಸೀರೆನೂ ಕೂಡ ನಾನು ಇಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಉಳ್ದಿರೋದನ್ನು ಕೂಡ ನಾನು ನೆರಿಗೆ ಮಾಡಿಕೊಂಡು ಅದಕ್ಕೂ ಕೂಡ ನೆರಿಗೆಗಳನ್ನ ಕರೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಕ್ಲಿಪ್ಸ್ನ ಹಾಕೊಳ್ತಾ ಇದ್ದೀನಿ. ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು. ಆ ಥರ ನಿಧಾನಕ್ಕೆ ಎಲ್ಲವನ್ನೂ ಕೂಡ ಜೋಡಿಸ್ಕೊಂಡು ಆಮೇಲೆ ಕ್ಲಿಪ್ಸ್ನ ಹಾಕೋಬೇಕಾಗುತ್ತೆ. ಓಕೆ, ಇವಾಗ ಮಧ್ಯದ ಸೀರೆನ ನಾವಿವಾಗ ನೆರಿಗೆ ಮಾಡಿದ್ದಾಗಿದೆ. ಇವಾಗ ನಾವು ಮತ್ತೆ ಸೆರ್ಗುನ ಮಾಡ್ಕೋಬೇಕು. ಬಲಭಾಗದಲ್ಲಿ ಸೆರ್ಗಿದೆಯಲ್ಲ, ಸೆರ್ಗುನ ಮಾಡ್ಕೋಬೇಕಾಗುತ್ತೆ. ಬಾರ್ಡ್ರು ಯಾವ ಕಡೆ ಇರುತ್ತೆ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ಒಂದು 3 ನೆರಿಗೆನ ಮಾಡ್ಕೊಂಡ್ರೆ ನಮಗೆ ಸೆರ್ಗು ಅನ್ನೋದು ರೆಡಿ ಆಗುತ್ತೆ. ನೋಡಿ, ಇವಾಗ ಸೆರ್ಗುಗೂ ಕೂಡ ಒಂದು 3 ಸೇಫ್ಟಿ ಪಿನ್ನ ಹಾಕೊಂಡು ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎರಡೂ ಸೈಡು ಸೆರ್ಗು ಹಾಗೇನೆ ಮಧ್ಯದಲ್ಲಿ ನೆರಿಗೆ ಇದಿಷ್ಟು ಕೂಡ ರೆಡಿಯಾಗಿದೆ. ಇವಾಗ ನಾವು ದೇವಿಯ ಕಳಸಕ್ಕೆ ಉಡಿಸ್ಬೇಕು.
ಮೊದಲಿಗೆ ನಾನಿಲ್ಲಿ 2 ಪೀಠನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಹೈಟ್ ಆಗಿ ಬರಲಿ ಅಂತ ಹೇಳಿ. ನನ್ನ ಹತ್ರ ಹೈಟ್ ಆಗಿರೋ ಪೀಠ ಇಲ್ಲ, ಹಾಗಾಗಿ ನಾನಿಲ್ಲಿ 2 ಪೀಠನ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹೈಟ್ ಆಗಿರೋ ಪೀಠ ಇದೆ ಅಂದ್ರೆ 1 ಇಟ್ರೂ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸನ್ನು ಇಟ್ಟಿದ್ದೀನಿ. ಬಾಕ್ಸ್ಗೆ ಒಂದು 1/4 ಭಾಗ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ. ಹಾಗೆ ಖಾಲಿ ಬಾಕ್ಸ್ನ ಇಡಬಾರ್ದು, ಹಾಗಾಗಿ ಒಂದು 1/4 ಭಾಗ ಆಗುವಷ್ಟು ಅಕ್ಕಿನ ಹಾಕಿದ್ದೀನಿ. ಇವಾಗ ನಾವು ನೆರಿಗೆ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನಾವು ಲೆಂತ್ ಎಷ್ಟು ಬೇಕು ಅಷ್ಟನ್ನ ನೋಡಿ ನಾವು ಸೀರೆನ ಹಾಕೋಬೇಕಾಗುತ್ತೆ. ಅದರೊಳಗಡೆ ನೋಡಿ ನಾನಿಲ್ಲಿ ಲೆಂತ್ನ ನೋಡಿ ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡಿಕೊಂಡು ಸುತ್ತನೂ ಕೂಡ ನೆರಿಗೆಗಳನ್ನ ಕೂರಿಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇವಾಗ ಕ್ಲಿಪ್ಸ್ಗಳನ್ನ ತೆಗೆದು ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಕ್ಲಿಪ್ಸ್ಗಳನ್ನ ತೆಗೆದ್ಮೇಲೆ ಕರೆಕ್ಟಾಗಿ ಎಡಗೈಯಿಂದ ನೆರಿಗೆಗಳನ್ನ ಹಿಡ್ಕೊಂಡು ನಾವು ಬಲಗೈಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ತರ ನಿಧಾನಕ್ಕೆ ಎಲ್ಲಾ ನೆರಿಗೆಗಳು ಕೂಡ ಕರೆಕ್ಟ್ ಆಗೋ ತರ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆ ಒಂದು ಬಾಕ್ಸಿನ ಸುತ್ತನೂ ಕೂಡ ನೆರಿಗೆಗಳು ಬರಬೇಕು, ಆ ತರ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ಹೇಳಿ ನಾನು ಇಲ್ಲಿ ಪೂರ್ತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿರೋದು ಅಷ್ಟನ್ನು ಕೂಡ ನಾನಿಲ್ಲಿ ತೋರಿಸಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಈ ಒಂದು ಎಲ್ಲಾ ನೆರಿಗೆಗಳನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬಹುದು ಅಂತ. ಒಂದು 1/4 ಗಂಟೆ ಅಷ್ಟರೊಳಗಡೆ ಲಕ್ಷ್ಮಿ ಕಳಸನ ರೆಡಿ ಮಾಡ್ಬೋದು. ತುಂಬಾ ಈಸಿ ಮೆಥಡ್ ಇದು, ಬಿಗಿನರ್ಸ್ಗಂತೂ ಖಂಡಿತ ಹೆಲ್ಪ್ ಆಗುತ್ತೆ. ನೋಡ್ತಿದ್ದೀರಲ್ಲ, ನಾನು ಈ ಒಂದು ಟೇಬಲಿನ ಲೆವೆಲ್ಗೆ ಕರೆಕ್ಟಾಗಿ ಬಾರ್ಡರ್ ಬರೋ ತರ ನಾನಿಲ್ಲಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹಾಗೇನೆ ತುಂಬಾ ಲಕ್ಷಣವಾಗೂ ಕೂಡ ಇರುತ್ತೆ ಲಕ್ಷ್ಮಿಯ ಕಳಸ. ಓಕೆ, ಇವಾಗ ಎಲ್ಲಾ ನೆರಿಗೆಗಳನ್ನು ಕೂಡ ಸರಿ ಮಾಡಿದ್ದಾಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಸ್ಟ್ರೈಟ್ ಆಗಿ ಬಂದಿದೆ ಅಂತ. ನೆರಿಗೆಗಳೆಲ್ಲವೂ ಕೂಡ ಒಂದು ಕೂಡ ಬೆಂಡ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಬಾಕ್ಸಿನ ಮೇಲ್ಭಾಗಕ್ಕೆ ಹೊಂದುವಂತಹ ಒಂದು ತಟ್ಟೆ ಅಥವಾ ಪ್ಲೇಟ್ ಅನ್ನ ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಟಿದ್ದೀನಿ, ಸ್ಟೀಲ್ ಬಿಂದಿಗೆ. ನಿಮ್ಮ ಹತ್ರ ತಾಮ್ರದ ಬಿಂದಿಗೆ ಇದ್ರೆ ತಾಮ್ರದ ಬಿಂದಿಗೆ ಕೂಡ ಇಡ್ಬೋದು, ಆದ್ರೆ ಚಿಕ್ಕದು ಇಡಬೇಕಾಗುತ್ತೆ. ಹಾಗೇನೆ ಆ ಒಂದು ಬಿಂದಿಗೆಗೆ ಅಕ್ಕಿನ ತುಂಬಿಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಗೆ ಕೈಗಳನ್ನ ಜೋಡಿಸ್ಬೇಕಲ್ಲ, ಹಾಗಾಗಿ ಇಲ್ಲಿ ನಾನು ಬ್ಲೌಸ್ ಪೀಸ್ಗೆ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬ್ಲೌಸ್ ಪೀಸ್ನ ಒಂದು 4 ಫೋಲ್ಡ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಕೈಗಳಿಗೆ ಮೊದಲೇ ನಾನು ಹಸಿ ನೂಲನ್ನ ಕಟ್ಕೊಂಡಿದ್ದೀನಿ. ಈ ತರ ಕಟ್ಕೊಳ್ಳೋದ್ರಿಂದ ನಾವು ಲಕ್ಷ್ಮಿಯ ಕೈಗಳನ್ನ ಕಟ್ಟುವಾಗ ಈಸಿ ಆಗುತ್ತೆ. ನೋಡಿ, ಇವಾಗ ಈ ತರ ಬಾರ್ಡ್ರನ್ನ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಒಂದು 3 ಗುಂಡ್ಪಿನ್ ಹಾಕೊಂಡು ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡು ಆಪೋಸಿಟ್ ಸೈಡು ಬ್ಲೌಸ್ ಪೀಸಿನ ಆಪೋಸಿಟ್ ಸೈಡ್ಸ್ನ ನೀವು ಕೈಗಳಿಗೆ ಕಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ಲಕ್ಷ್ಮಿಯ ಕೈಗಳು ಕೂಡ ರೆಡಿಯಾಗಿದೆ. ಇವಾಗ ನಾವಿಲ್ಲಿ ಈ ಒಂದು ಸ್ಟಿಕ್ಗೆ ನಾವು ಕೈಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಕೈಗಳನ್ನ ಜೋಡಿಸ್ಕೊಳ್ಳುವಾಗ ನಾವು ಮೊದಲೇ ಕೈಗಳಿಗೆ ಹಸಿ ನೂಲು ಕಟ್ಕೊಂಡಿರ್ತೀವಲ್ಲ, ಅದನ್ನ ತೆಗೆದು ನಾವಿವಾಗ ಕಡ್ಡಿಗೆ ಕಟ್ಕೋಬೇಕಾಗುತ್ತೆ. ಟೈಟ್ ಆಗಿ ಕಟ್ಕೊಳ್ಳಿ. ಹಸಿ ನೂಲ್ನ ಸ್ವಲ್ಪ ಕಟ್ಕೊಂಡಿದ್ರೆ ಟೈಟ್ ಆಗಿ ಕಟ್ಕೋಬಹುದು. ನೋಡಿ, ಕಟ್ಕೊಂಡಾದ್ಮೇಲೆ ಆ ಬಾರ್ಡ್ರನ್ನ ಸರಿ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಎರಡೂ ಸೈಡು ಕೂಡ ನಾನಿಲ್ಲಿ ಹಸಿ ನೂಲಿನಿಂದ ಆ ಒಂದು ಸ್ಟಿಕ್ಗೆ ಕೈಗಳನ್ನ ಕಟ್ಕೊಳ್ತಾ ಇದ್ದೀನಿ. ಲಕ್ಷ್ಮಿ ಕೈಗಳನ್ನ ಜೋಡಿಸಿದ್ಮೇಲೆ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದನ್ನ ಹಿಂದೆಯಿಂದ ಬಿಂದಿಗೆಯ ಮುಂಭಾಗಕ್ಕೆ ತಂದು ಅದನ್ನ ಈ ತರ ವಿ ಶೇಪ್ ತರ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ತರ ವಿ ಶೇಪ್ ತರ ಮಾಡಿ ಅದನ್ನ ಫೋಲ್ಡ್ ಮಾಡಿ ಆ ಒಂದು ಬಿಂದಿಗೆಯ ಕುತ್ತಿಗೆ ಭಾಗ ಇರುತ್ತಲ್ಲ ಅಲ್ಲಿವರೆಗೆ ತಗೊಂಡೋಗಿ ಅಲ್ಲಿ ಒಂದು 3 ರಿಂದ 4 ಗುಂಡ್ಪಿನ್ ಹಾಕೊಂಡು ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ. ಲಕ್ಷ್ಮಿಯ ಎರಡೂ ಕೈಗಳಿಗೂ ಕೂಡ ನಾನಿಲ್ಲಿ ಗುಂಡ್ಪಿನ್ನ ಬ್ಲೌಸ್ ಪೀಸಿಗೆ ಸೇರಿಸಿ ಹಾಕಿ ಅದನ್ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸೆರ್ಗುನ ನಾವು 2 ರೀತಿನಲ್ಲಿ ಜೋಡಿಸಬಹುದು. ಹಾಗಾಗಿ ನಾನು ಮೆಥಡ್ 1 ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ರೈಟ್ ಸೈಡ್ ಅಲ್ಲಿ ಸೆರ್ಗಿರುತ್ತಲ್ಲ, ಆ ಸೆರ್ಗುನ ಈ ತರ ಶಾರ್ಟ್ ಆಗಿ ಬ್ಲೌಸ್ ಪೀಸ್ ವರೆಗೆ ತಂದು ಅಲ್ಗೊಂದು ಪಿನ್ ಹಾಕೊಂಡು, ಇನ್ನ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತಲ್ಲ ಸೆರ್ಗು, ಅದನ್ನ ದೇವಿಯ ಬಲಭಾಗದಿಂದ ಎಡಭಾಗದ ಭುಜಕ್ಕೆ ತಂದು ನಾವಲ್ಲಿ ಒಂದು ಗುಂಡ್ಪಿನ್ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಈ ತರ ಕೂಡ ಇದು
ಇದು ಒಂದು ಮೆಥಡು, ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಯಾವ ಥರ ಸೆರ್ಗನ್ನು ಮಾಡ್ತಾ ಇದ್ದೀನಿ ಅಂತ. ಮುಂಭಾಗದಲ್ಲಿ ಸ್ವಲ್ಪ ಸೆರ್ಗನ್ನು ಸ್ಪ್ರೆಡ್ ಮಾಡಿಕೊಂಡು ಅಲ್ಲಲ್ಲಿ ಒಂದು 3 ಗುಂಡ್ಪಿನ್ ಹಾಕಿ ಅದನ್ನು ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸೆರಗಿನ ಅಲಂಕಾರ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಥರನಾದರೂ ಮಾಡ್ಕೋಬಹುದು. ಅಥವಾ ನೆಕ್ಸ್ಟ್ ನಾನು ಮತ್ತೊಂದು ಮೆಥಡನ್ನು ತೋರಿಸ್ತೀನಿ ನೋಡಿ. ಇವಾಗ ಸೆರಗನ್ನ ಮಾಡ್ಕೊಂಡಾದ್ಮೇಲೆ ಟೈಟಾಗಿ ಹಸಿನ ನೂಲಿಂದ ಸೊಂಟಕ್ಕೆ ಕಟ್ಟಿ ಆಮೇಲೆ ಡಾಬನ್ನು ಹಾಕೊಂಡ್ರೆ ನೋಡಿ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಕೂಡ ಮಾಡ್ಕೋಬಹುದು. ಅಥವಾ ಈ ಥರ ಇಷ್ಟ ಇಲ್ಲ ಅನ್ನೋರು ನೀವು ದೇವಸ್ಥಾನಗಳಲ್ಲಿ ದೇವರಿಗೆ ಉಡಿಸಿರ್ತಾರಲ್ಲ ಆ ಥರ ಸೆರಗನ್ನ ಹಾಕೋದು ಕೂಡ ನಾನು ನೆಕ್ಸ್ಟ್ ಮೆಥಡಲ್ಲಿ ತೋರಿಸ್ತೀನಿ ರೀ. ಇವಾಗ ನೋಡಿ, ಇವಾಗ ಅದೇ ಸೆರಗನ್ನ ತೆಗೆದು ನೋಡಿ, ಇವಾಗ ಬಲಭಾಗದ ಸೆರಗಿದೆಯಲ್ಲ ಅದನ್ನ ನಾವು ಮೊದಲೇ ಲೆಂತ್ ಆಗಿ ಬಿಟ್ಕೊಂಡಿದೀವಿ ಅಲ್ವಾ, ಇದನ್ನ ಅರ್ಧ ಮಾರಾಗೋಷ್ಟು ಬಿಟ್ಕೊಂಡಿದೀವಲ್ಲ ಅದನ್ನ ಬಲಭಾಗದಿಂದ ಎಡಭಾಗದ ಒಂದು ನೆರಿಗೆವರೆಗೆ ತಗೊಂಡೋಗಿ ಅಲ್ಲಿ ಕೂರಿಸಿ ಅದಕ್ಕೆ ನಾವು ಪಿನ್ನನ್ನು ಹಾಕೋಬೇಕಾಗುತ್ತೆ. ನೋಡಿ, ನೆರಿಗೆಗೆ ಈ ಸೆರ್ಗನ್ನ ಪಿನ್ ಮಾಡಬೇಕಾಗುತ್ತೆ. ಪಿನ್ ಮಾಡಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಕೂಡ ಒಂದ್ಸಲ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಡಭಾಗದಲ್ಲಿರುವಂತಹ ಸೆರ್ಗನ್ನ ಬಲಭಾಗದಲ್ಲಿ ತಗೊಂಡು ಬಂದು ಮತ್ತೆ ಎಡಭಾಗದ ಭುಜಕ್ಕೆ ಸ್ವಲ್ಪ ಶಾರ್ಟ್ ಆಗಿ ಹಾಕಬೇಕು ಅಂತ ಹೇಳಿದ್ರೆ ಈ ಕಡೆ ಜಾಸ್ತಿ ಬಿಡಬೇಕು, ಈ ಬಲಭಾಗದಲ್ಲಿ ಜಾಸ್ತಿ ಇರಬೇಕು. ಇಲ್ಲಿ ಲಕ್ಷ್ಮಿಯ ತೊಡೆಗಳು ಬಂದಿದೆ ಅನ್ನೋ ಥರ ಫೀಲ್ ಆಗಬೇಕು. ಆ ಥರ ಸ್ವಲ್ಪ ಜಾಸ್ತಿ ನಾವು ಸೆರ್ಗನ್ನ ಬಿಟ್ಕೊಂಡು ಸ್ವಲ್ಪ ಶಾರ್ಟ್ ಆಗಿ ಮೇಲ್ಗಡೆ ನಾವು ಭುಜದ ಮೇಲೆ ಹಾಕೋಬೇಕಾಗುತ್ತೆ. ನೀವು ನೋಡ್ತಿದ್ದೀರಲ್ಲ, ಇಲ್ಲಿಗೂ ಒಂದೊಂದು ಪಿನ್ಗಳನ್ನ ಹಾಕೊಂಡು ಇದನ್ನ ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳೆಲ್ಲ ಕರೆಕ್ಟಾಗಿ ಬರಬೇಕಲ್ಲ, ಹಾಗಾಗಿ ಒಂದೊಂದು ಅಲ್ಲಲ್ಲಿ ಗುಂಡ್ಪಿನ್ ಹಾಕೊಂಡು ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಸೆರಗುಗಳನ್ನು ಸೇರಿಸಿ ಒಂದು ಗುಂಡ್ಪಿನ್ ಹಾಕೊಂಡಿದ್ದೀನಿ ಮಧ್ಯದಲ್ಲಿ. ಸೆರ್ಗುನ 2 ಕಡೆ ಹಾಕಾದ್ಮೇಲೆ ಸೆರ್ಗಿನ ಕೊನೆ ಇದೆಯಲ್ಲ ಅಲ್ಲಿಗೆ ನಾನಿಲ್ಲಿ ಪೇಪರ್ ರೋಲ್ನ ಹಾಕೊಳ್ತಾ ಇದ್ದೀನಿ. ಈ ಥರ ಪೇಪರ್ ರೋಲ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಲಕ್ಷ್ಮಿ ಕೂತ್ಕೊಂಡಿರೋ ಥರ ನಮಗೆ ಫೀಲ್ ಆಗುತ್ತೆ. ನಾನು ದೇವಸ್ಥಾನಗಳಲ್ಲಿ ನೋಡಿದ್ದೀನಿ, ದೇವಸ್ಥಾನದಲ್ಲಿ ವಿಗ್ರಹಗಳಿಗೆ ಉಡಿಸಿರ್ತಾರಲ್ಲ ಸೀರೆನ, ಆವಾಗ ಇದೇ ಥರ ಸೆರ್ಗನ್ನ ಹಾಕಿರ್ತಾರೆ. ಹಾಗಾಗಿ ನಾನು ಅದೇ ಥರ ಮಾಡಬೇಕು ಅಂತ ಟ್ರೈ ಮಾಡಿದ್ದೀನಿ. ಅದೇ ಥರ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ನಾನು ಟ್ರೈ ಮಾಡಿದ್ದೀನಿ. ನೋಡಿ, ಇವಾಗ ಮಧ್ಯಕ್ಕೆ ಕರೆಕ್ಟಾಗಿ ಒಂದು ಹಸಿನ ನೂಲಿಂದ ಟೈಟಾಗಿ ಕಟ್ಕೊಂಡು ಅದಕ್ಕೆ ಡಾಬನ್ನ ಹಾಕಿ ನನ್ನಲ್ಲಿರುವಂತಹ ಅಲಂಕಾರಿಕ ವಸ್ತುಗಳಿಂದ ಲಕ್ಷ್ಮಿಯನ್ನು ಅಲಂಕರಿಸ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದು ಲಭ್ಯ ಇದೆ ಅಲಂಕಾರಿಕ ವಸ್ತುಗಳು, ಆ ಒಂದು ವಸ್ತುಗಳಿಂದ ನೀವು ಕೂಡ ಲಕ್ಷ್ಮಿಯನ್ನ ಅಲಂಕರಿಸಬಹುದು. ನೋಡಿ, ಇವಾಗ ಅಲಂಕಾರ ಎಲ್ಲ ಮುಗ್ದಿದೆ. ಇವಾಗ ನಾನು ಕೊನೆಯಲ್ಲಿ ಹಾರ ಹಾಕೊಳ್ತಾ ಇದ್ದೀನಿ. ಹಾರ ಹಾಕಾದ್ಮೇಲೆ ಲಕ್ಷ್ಮಿಯ ಕಳಸಕ್ಕೆ ನಾನು ಇಲ್ಲಿ ತೆಂಗಿನಕಾಯಿ ಇಟ್ಟು ಲಕ್ಷ್ಮಿಯ ಮುಖವಾಡವನ್ನ ಕಟ್ಟಿದ್ದೀನಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದಾರೆ ಲಕ್ಷ್ಮಿ ಅಂತ. ನೀವು ಕೂಡ ಈ ವಿಧಾನದಲ್ಲಿ ನೀವು ಕೂಡ ಲಕ್ಷ್ಮಿಯನ್ನ ಪೂಜಿಸಿ. ಹಾಗೇನೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.